ಯೇಸುವಿನೊಟ್ಟಿಗೆ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುವರಾಗಿದ್ದೇವೆ. ಬನ್ನಿ ಈ ದಿನದ ವಾಕ್ಯ ಭಾಗಕ್ಕೆ ಹೋಗೋಣ. ಪರಲೋಕದ ದೇವರು ನನ್ನನ್ನ ಇಲ್ಲಿ ಕಳಿಸಿದ್ದಾನಂದ್ರೆ ಒಂದು ಕೆಲಸದ ನಿಮಿತ್ತ ಆತನು ನನ್ನನ್ನ ಕಳಿಸಿದ್ದಾನೆ. ಆ ಕೆಲಸವನ್ನ, ಆತನ ಯೋಚನೆಯನ್ನ, ಆತನ ಚಿತ್ರವನ್ನ, ಆತನ ಮನಸ್ಸಲ್ಲಿ ಇರುವಂತ ಕಾರ್ಯವನ್ನ ನಾನು ನೆರವೇರಿಸ್ತಾ ಇದ್ದೀನ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ಮಧುರ ನಾಮದಲ್ಲಿ ಈ ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದ ಧ್ಯಾನಕ್ಕಾಗಿ ತೆಗೆದುಕೊಂಡ ದೇವರ ವಾಕ್ಯದ ಭಾಗ 2 ಪೂರ್ವಕಾಲ ವೃತ್ತಾಂತದಲ್ಲಿ 16ನೇ ಅಧ್ಯಾಯದ 9ನೇ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ನಾನು ನಿಮಗಾಗಿ ಓದುವವನಾಗಿರ್ತೇನೆ. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪಾದಪೀಠಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ನೀನು ಮಾತನಾಡು. ನಿನ್ನ ಸ್ವರವನ್ನು ಕೇಳುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಹೃದಯಗಳು ನಿನ್ನ ವಾಕ್ಯವನ್ನು ಅಂಗೀಕರಿಸಲಿ. ನಮ್ಮ ಕಿವಿಗಳು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲಿ. ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ವಾಕ್ಯ ಒಂದು ಸುಂದರವಾದ ದೇವರ ವಾಕ್ಯದ ಭಾಗ. ಇಂಗ್ಲಿಷಲ್ಲೂ ಸಹ ಎಷ್ಟು ಸುಂದರವಾಗಿ ಹೇಳ್ತದೆ. ಆತನ ಕಣ್ಣುಗಳು ಭೂಲೋಕದ ಎಲ್ಲ ಕಡೆಗೆ ಆ ಕಡೆ ಈ ಕಡೆ ಸಂಚರಿಸ್ತಾ ಇದೆ. ಯಾರನ್ನ ನೋಡುವುದಕ್ಕಾಗಿ? ಲಾಯಲ್ ಹಾರ್ಟ್ ಇಂಗ್ಲಿಷಲ್ಲಿ ಹೇಳ್ತದೆ, ಲಾಯಲ್ ಹಾರ್ಟ್. ಕನ್ನಡದಲ್ಲಿ ಹೇಳ್ತದೆ ಯಥಾರ್ಥ ಮನಸ್ಸುಳ್ಳವರು. ಯಥಾರ್ಥ ಮನಸ್ಸು ಇಂಗ್ಲಿಷಲ್ಲಿ ಹೇಳ್ತದೆ ಲಾಯಲ್, ನಂಬಿಗಸ್ತ ಹೃದಯ ಉಳ್ಳವರ ಕಡೆಗೆ ಆತನ ಕಣ್ಣುಗಳು ನೋಡ್ತಾ ಇದೆ. ಯಾಕೆ ಕಣ್ಣುಗಳು ಆತನ ಕಣ್ಣುಗಳು ನೋಡ್ತದೆ ಎಂಬುದಾಗಿ ನೋಡಿದ್ರೆ, ಅವರ ಪರವಾಗಿ ಬಲವಾಗಿ ನಿಂತುಕೊಳ್ಳುವುದಕ್ಕೆ ದೇವರ ಕಣ್ಣುಗಳು ಮನುಷ್ಯರ ಕಡೆಗೆ ನೋಡ್ತಾ ಇದೆ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ಆ ದೇವರ ಯೆಹೋವನಾದ ದೇವರ ಕಣ್ಣುಗಳು ಈ ಲೋಕದ ಮೇಲೆ ನೋಡ್ತಾ ಇರುವಾಗ, ಭಾರತ ದೇಶದಲ್ಲಿಯೋ ಯಾವುದೋ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿಮ್ಮನ್ನು ಸಹ ಆತನ ಕಣ್ಣುಗಳು ನೋಡ್ತಾ ಇದೆ. ಈ ಬೆಳಗಿನ ಸಮಯದಲ್ಲಿ ಆದರೆ ನಮ್ಮ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕೇನೆಂದರೆ, ನಾನು ಯಥಾರ್ಥ ಮನಸ್ಸುಳ್ಳವನಾ? ನಾನು ನಂಬಿಗಸ್ತನಾ? ಮನುಷ್ಯನ ಕಣ್ಣುಗಳಲ್ಲಿ ಅಲ್ಲ, ಆತನ ಕಣ್ಣುಗಳಲ್ಲಿ ನಾನು ಯಥಾರ್ಥ ಮನಸ್ಸುಳ್ಳವನಾಗಿದ್ದೀನಾ? ನಮ್ಮ ಮನಸ್ಸನ್ನು ಅನೇಕ ಜನ ಅರ್ಥ ಮಾಡ್ಕೊಳ್ಳದೆ ಹೋಗಬಹುದು. ನಮ್ಮ ಮನಸ್ಸಲ್ಲಿ ಇರುವಂಥ ಕಾರ್ಯವನ್ನು ಯಾರೂ ತಿಳಿದುಕೊಳ್ಳದೆ ಹೋಗ್ಬೋದು. ಆದರೆ ಆತನಿಗೆ ನಮ್ಮ ಮನಸ್ಸಲ್ಲಿ ಇರುವಂಥ ಒಂದೊಂದು ಯೋಚನೆಗಳನ್ನು ಆತನು ಬಲ್ಲ ದೇವರಾಗಿದ್ದಾನೆ. ಆತನು ಅದನ್ನು ನೋಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರ ಮುಂದೆ ನಾವು ಏನೇನೋ ಮಾಡ್ತಾ ಇರಬಹುದು, ಅವರನ್ನು ಮೆಚ್ಚಿಸುವುದಕ್ಕೆ ಅನೇಕ ಕಾರ್ಯವನ್ನು ಮಾಡ್ತಾ ಇರಬಹುದು. ಆದರೆ ದೇವರನ್ನ ಹೇಗೆ ಮೆಚ್ಚಿಸುವುದು? ಮನುಷ್ಯನನ್ನು ಮೆಚ್ಚಿಸುವ ಹಾಗೆನಾ? ಅಲ್ಲ. ಯಥಾರ್ಥ ಉಳ್ಳವರಾಗಿರಬೇಕು, ನಂಬಿಗಸ್ತ ಹೃದಯ ಉಳ್ಳವರಾಗಿರಬೇಕು. ಅಂಥವರಿಗೆ ಆತನು ತನ್ನ ಬಲವನ್ನು ಕೊಡುವ ಆತನಾಗಿದ್ದಾನೆ. ಹೀ ಈಸ್ ದ ಲಾರ್ಡ್ ಹೂ ಮೇಕ್ಸ್ ದೆಮ್ ಸ್ಟ್ರಾಂಗ್. ಅವರನ್ನು ಬಲಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ ಈ ಬೆಳಗಿನ ಸಮಯದಲ್ಲಿ. ದೇವರ ಕಣ್ಣುಗಳೇನಾದರೂ ನನ್ನನ್ನು ನೋಡ್ತಿರುವುದಾದರೆ ನಾನು ಆತನ ಕಣ್ಣಲ್ಲಿ ಹೇಗೆ ಕಾಣ್ತೇನೆ? ನಮ್ಮ ಕುಟುಂಬ ಹೇಗೆ ಕಾಣುತ್ತೆ? ನಿಮ್ಮ ಗಂಡನು ಹೇಗೆ ಕಾಣ್ತಾರೆ? ನಿಮ್ಮ ಹೆಂಡತಿ ಹೇಗೆ ಕಾಣ್ತಾರೆ? ನಿಮ್ಮ ಮಕ್ಕಳು ಆತನ ಕಣ್ಣಲ್ಲಿ ಹೇಗೆ ಕಾಣ್ತಾರೆ? ನೀವು ಮಾಡುವಂಥ ಕೆಲಸಗಳು ಆತನ ಕಣ್ಣಲ್ಲಿ ಹೇಗೆ ಕಾಣುತ್ತೆ? ನಿಮ್ಮ ವ್ಯಾಪಾರಗಳು ಆತನ ಕಣ್ಣಲ್ಲಿ ಹೇಗೆ ಕಾಣುತ್ತೆ? ನೀವು ಓದ್ತಿರುವಂಥ ವಿದ್ಯಾಭ್ಯಾಸ ಆತನ ಕಣ್ಣಲ್ಲಿ ಹೇಗೆ ಕಾಣುತ್ತೆ? ಅದು ಬಹಳ ಮುಖ್ಯ. ಆತನ ಕಣ್ಣನ್ನು ಮುಚ್ಚುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆತನ ಕಣ್ಣನ್ನು ಬೇರೆ ಕಡೆ ಡೈವರ್ಟ್ ಮಾಡುವುದಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ. ಅನೇಕ ಸಮಯ ನಾವು ಮನುಷ್ಯರೊಂದಿಗೆ ಈ ಎಲ್ಲ ಆಟವನ್ನು ಆಡಬಹುದು, ಆದರೆ ಆತನೊಟ್ಟಿಗೆ ಆಡುವುದಕ್ಕೆ ಆಗುವುದಿಲ್ಲ. ಆತನ ಕಣ್ಣುಗಳು ಯಥಾರ್ಥ ಮನಸ್ಸುಳ್ಳವರ ಕಡೆಗೆ ನೋಡ್ತಾ ಇದ್ದಾನೆ. ಹಿ ಮೇಕ್ಸ್ ದೆಮ್ ಸ್ಟ್ರಾಂಗ್. ಬೈಬಲ್ ಹೇಳ್ತದೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ
ಅವರನ್ನು ರಕ್ಷಿಸುವುದಕ್ಕಾಗಿ, ಅವ್ರನ್ನ ಪ್ರೊಟೆಕ್ಟ್ ಮಾಡುವುದಕ್ಕೆ, ಅವರನ್ನು ಬಲಪಡಿಸುವುದಕ್ಕೆ, ಅವರಿಗೆ ಬಲವನ್ನು ಕೊಡುವುದಕ್ಕೆ ಆತನು ತನ್ನ ಪ್ರತಾಪವನ್ನು, ತನ್ನ ಬಲವನ್ನು, ತನ್ನ ಪರಾಕ್ರಮವನ್ನು ತೋರ್ಪಡಿಸುವ ಆತನಾಗಿದ್ದಾನೆ. ಇವತ್ತು ನೀವೇನಾದ್ರು ಯಥಾರ್ಥ ಮನಸ್ಸುಳ್ಳವರಾಗಿದ್ದರೆ ನೀವು ಒಂದು ಕಾರ್ಯವನ್ನು ತಿಳ್ಕೊಬೇಕೇನೆಂದರೆ, ನಿಮ್ಮ ರಕ್ಷಣೆಗೆ ಮನುಷ್ಯನು ನಿಂತುಕೊಳ್ಳದೆ ಇರಬಹುದು, ಆದರೆ ಪರಲೋಕದ ದೇವರು, ಪರಲೋಕ ರಾಜ್ಯವು, ಪರಲೋಕವು ನಿಮ್ಮ ಜೊತೆಗೆ ನಿಲ್ಲುವುದಾಗಿದೆ. ತನ್ನ ಬಲವನ್ನು, ತನ್ನ ಪ್ರಖ್ಯಾತವನ್ನು ಆತನು ನಿಮಗಾಗಿ ತೋರ್ಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಥಾರ್ಥ ಮನಸ್ಸುಳ್ಳವರೇ, ಭಯಪಡಬೇಡ್ರಿ. ನಿಮ್ಮ ಪರವಾಗಿ ಪರಲೋಕದ ದೇವರಿದ್ದಾನೆ. ನಿಮಗೆಲ್ಲೋ ಒಂದು ಕಡೆ ಡೌಟ್ ಅನ್ನಿಸಿದ್ರೆ, ನನಗೆ ನಿಜವಾಗ್ಲೂ ಯಥಾರ್ಥ ಉಳ್ಳವನ, ನಾನು ನಂಬಿಗಸ್ತನಾಗಿದ್ದೀನಾ ಅಂತ ನಿಮ್ಗೆ ಅನಿಸಿದ್ರೆ, ಆ ಥರ ಎಲ್ಲೋ ಡೌಟ್ ಬರ್ತಾ ಇದ್ರೆ, ಇವತ್ತು ದೇವ್ರ ಮುಂದೆ ಪಶ್ಚಾತ್ತಾಪ ಪಡಿ. ದೇವರೇ, ನನ್ನನ್ನು ಕ್ಷಮಿಸು, ನಾನು ನಿನ್ನ ಕಣ್ಣಲ್ಲಿ ನಂಬಿಗಸ್ತನಾಗಿ ಕಾಣಬೇಕು, ನನಗೆ ಸಹಾಯ ಮಾಡು ಅಂತ ನೀವು ದೇವ್ರ ಕೈಗಳಲ್ಲಿ ಒಪ್ಪಿಸ್ಕೊಡಿ. ಆತನು ತನ್ನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುವಾತನು. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣವಾ? ಸರ್ವಶಕ್ತನಾದ ದೇವರೇ, ಈ ಸಮಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆಪ್ಪ. ನಿನ್ನ ಕಣ್ಣುಗಳು ಭೂಲೋಕದ ಕಡೆ, ಎಲ್ಲ ಕಡೆಗೆ ನಿನ್ನ ಕಣ್ಣುಗಳು ದೃಷ್ಟಿಸಿ ನೋಡ್ತಾ ಇದೆ ಅಲ್ವಾ? ಯಥಾರ್ಥ ಮನಸ್ಸುಳ್ಳವರನ್ನು ನೀನು ನೋಡ್ತಾ ಇದೆಯಾ ಅಲ್ವಾ? ಇವತ್ತು ನಿನ್ನ ಕಣ್ಣುಗಳಲ್ಲಿ ನಾವು ಕಾಣುವುದಕ್ಕೆ ಸಹಾಯ ಮಾಡಪ್ಪ. ನಾವು ನಿನ್ನ ಕಣ್ಣಲ್ಲಿ ಕಾಣಿಸಿಕೊಳ್ಬೇಕು. ನಾವು ನಿಮ್ಮ ಕಣ್ಣಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೊಬ್ಬೊಬ್ಬರಿಗೂ ರಾಜ ಸಹಾಯ ಮಾಡಪ್ಪ. ನಮ್ಮ ಪರವಾಗಿ ನಮಗೆ ಬಲವನ್ನು ಕೊಟ್ಟು ನಮ್ಮನ್ನು ಧೈರ್ಯವಾಗಿ ಮುಂದೆ ನುಗ್ಗುವುದಕ್ಕೆ ನನ್ನ ದೇವರು ಸಹಾಯ ಮಾಡು. ನಮ್ಮ ರಕ್ಷಣೆಗೆ ನೀನು ನಿಂತ್ಕೊಂಡಿದ್ದೀಯಾ ಎಂಬುದಾಗಿ ದೃಢವಾದ ಒಂದು ಧೈರ್ಯ ನಮ್ಮೊಳಗಡೆ ಉದ್ಭವವಾಗಲಿ, ನಮ್ಮಲ್ಲಿ ಉಂಟಾಗಲಿ. ನೀನು ನಮ್ಮ ಜೊತೆಗಾರನು, ನೀನೇ ನಮ್ಮ ರಕ್ಷಣೆ ಎಂಬುದಾಗಿ ನಿನ್ನ ಜನರ ಹೃದಯದಲ್ಲಿ ತೋರ್ಪಡಿಸು. ಧೈರ್ಯವನ್ನು ಕೊಡು, ಸಹಾಯ ಮಾಡು. ನಮ್ಮ ಒಬ್ಬೊಬ್ಬರನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸ್ತಾ ಇದ್ದೀವಿ. ಪರಿಶುದ್ಧಾತ್ಮನೇ, ಈ ದಿನವೆಲ್ಲ ನೀನು ನಡೆಸು. ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮಗೆ ಸಹಾಯ ಮಾಡು. ಸ್ತುತಿಗನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ದೇವ್ ನಿಮ್ಮನ್ನ ಆಶೀರ್ವದಿಸಲಿ. ನಾಳೆ ಇದೇ ಸಮಯ ನಿಮ್ಮನ್ನು ಸಂಧಿಸ್ತೇನೆ. ಯಥಾರ್ಥ ಮನಸ್ಸುಳ್ಳವರಾಗಿ ನಿಮ್ಮ ರಕ್ಷಣೆ ಯೆಹೋವನಾದ ದೇವರಾಗಿದ್ದಾನೆ. ಆಮೇನ್. Yeah.